ಓಂ ನಮಃ ಶಿವಾಯ್. ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಪಿತಾಶ್ರೀ ಬ್ರಹ್ಮ ಬಾಬಾರವರ ವಾಣಿ. ಓಂ. ಪಿತಾಶ್ರೀ ಶಿವ ತಂದೆಯ ನೆನಪಿದೆಯೇ? ಮುರಳಿಯ ದಿನಾಂಕ 18/8/2026. ಪ್ರಾತಃ ಕ್ಲಾಸ್. ರಿವೈಸ್ ಕೋರ್ಸ್ 1/8/2020. ಓಂ ನಮಃ ಶಿವಾಯ. ಸಿಕ್ಕಿಲ್ಲದೆ ಮಕ್ಕಳೇ, ತಂದೆಯು ಜ್ಞಾನದ ರೂಪದಿಂದ ನೋಡುವುದಿಲ್ಲ, ವರ್ಷಗಳ ರೂಪದಿಂದಲೂ ನೋಡುವುದಿಲ್ಲ. ಅವರು ನೋಡುವುದು ಪ್ರೀತಿ ಎಷ್ಟಿದೆ, ಖಜಾನೆಯನ್ನು ಎಷ್ಟು ಜಮಾ ಮಾಡಿಕೊಂಡಿದ್ದೀರಿ ಎಂದು. ಶಾಂತಿಯ ಖಜಾನೆ, ಸುಖದ ಖಜಾನೆ, ಪ್ರೇಮದ ಖಜಾನೆ ಎಷ್ಟಿದೆ. ತಂದೆಯು ಇದನ್ನು ಚೆಕ್ ಮಾಡುತ್ತಾರೆ. ಎಷ್ಟು ವರ್ಷಗಳಾದವು ಎನ್ನುವುದರೊಂದಿಗೆ ತಂದೆಗೆ ಯಾವುದೇ ಸಂಬಂಧವಿಲ್ಲ. ಓಂ ನಮಃ ಶಿವಾಯ್. ವಾ, ನೋಡಿ, ಪ್ರೀತಿ ಎಂದರೇನು? ಅದು ಮೇಲೆ ಹಾರಿಸಿ ಬಿಡುತ್ತದೆ. ಸೆಕೆಂಡಿನಲ್ಲಿ ಹಾರಿಸಿ ಬಿಟ್ಟಿತು ಅಲ್ಲವೇ? ಹೇಗೆ ಹಾರಿಸಿತು? ಬಾಬಾ ಹೇಳಿದರು, ಮಕ್ಕಳೇ ಬನ್ನಿರಿ. ಮಕ್ಕಳು ಹೇಳಿದರು, ಇಗೋ ಬಾಬಾ, ನಾವು ಬಂದೆವು. ವಾ, ಎಷ್ಟು ದೊಡ್ಡ ಡ್ರಾಮಾ, ಎಷ್ಟು ದೊಡ್ಡ ಬಾಬಾ. ಈಗ ಬಾಬಾ ಎಷ್ಟು ದೊಡ್ಡವರು ಅಷ್ಟೇ ದೊಡ್ಡ ಡ್ರಾಮಾ ಮತ್ತು ಅಷ್ಟೇ ದೊಡ್ಡ ಮಕ್ಕಳು. ಮಕ್ಕಳು ಎಷ್ಟು ದೊಡ್ಡವರು? ಹೌದು, ತುಂಬಾ ದೊಡ್ಡವರು. ತಂದೆಯೂ ತುಂಬಾ ದೊಡ್ಡವರು. ವಾ, ಎಷ್ಟು ಮುದ್ದಾದ ಮಧುರವಾದ ಮಕ್ಕಳು ಕುಳಿತಿದ್ದಾರೆ, ಫರಿಸ್ತಾಗಳು ಕುಳಿತಿದ್ದಾರೆ. ನೋಡಿದಿರಾ ನಮ್ಮ ಪ್ರೀತಿ, ತಂದೆಯ ಪ್ರೀತಿ ಎಷ್ಟು ಸತ್ಯವಾಗಿದೆ. ತಂದೆಯ ಕಡೆ ಸೆಳೆಯಿತು ಅಲ್ಲವೇ? ಈಗ ನಾನು ಹೋಗುತ್ತೇನೆ ಬಾಬಾ ಹೇಳಿ ಅಲ್ಲವೇ? ಒಳ್ಳೆಯದು, ಸರಿ ತಾನೆ ಮಕ್ಕಳೇ, ಬನ್ನಿರಿ. ಮಕ್ಕಳು ಓಡಿದರು, ಓಟ ಕಿತ್ತರು. ತಂದೆಯೂ ನೋಡಿದರು, ಎಲ್ಲಾ ಮಕ್ಕಳು ತಮ್ಮ ತಮ್ಮ ಸ್ಥಾನದಲ್ಲಿ ಸರಿಯಾಗಿದ್ದಾರೆ. ಏಕೆಂದರೆ ಎಲ್ಲರೂ ಇತ್ತ ಅತ್ತ ಅಲೆದಾಡಿ ಸುಸ್ತಾಗಿದ್ದಾರೆ. ಸರಿಯಾದ ದಾರಿ ಯಾರಿಗೂ ಕಾಣಿಸುತ್ತಿಲ್ಲ. ವ್ಯಾಪಾರ ಮಾಡುವ ಮೊದಲು ಸ್ವಲ್ಪ ಸ್ಯಾಂಪಲ್ ನೋಡುತ್ತಾರೆ ಅಲ್ಲವೇ? ಆದರೆ ಬಹಳ ಮುದ್ದಾದ ಮಕ್ಕಳು ಹೀಗೆ ಯೋಚಿಸಬೇಡಿ, ಇತ್ತ ಹೋದರು ಹತ್ತ ಹೋದರು ಎಂದು. ಇಲ್ಲ, ನನ್ನ ಬಾಬಾ ನನ್ನನ್ನು ಅನುಭವಿಯನ್ನಾಗಿ ಮಾಡಿದ್ದಾರೆ ಎಂದು ಯೋಚಿಸಿ. ಈಗ ನಾನು ವ್ಯಾಪಾರ ಮಾಡುವಲ್ಲಿ ಮೋಸ ಹೋಗಲು ಸಾಧ್ಯವಿಲ್ಲ. ಈಗ ಯಾರೇ ಏನೇ ಹೇಳಿದರೂ ನನ್ನ ಬಾಬಾ ನನ್ನನ್ನು ಪಕ್ಕಾ ಮಾಡಿದ್ದಾರೆ ಎಂದು ಯೋಚಿಸಿ. ನಿಶ್ಚಯ ಬುದ್ಧಿಯವರನ್ನಾಗಿ ಮಾಡಿದ್ದಾರೆ. ಈಗ ನಾನು ಮೋಸ ಹೋಗುವುದಿಲ್ಲ. ಇದು ಖುಷಿಯ ವಿಷಯ. ಅದಕ್ಕಾಗಿಯೇ ಒಂದು ನಶೆ ಏರಿಸುತ್ತಿದ್ದೇನೆ. ನನಗೆ ಯಾರು ಸಿಕ್ಕಿದ್ದಾರೆ? ನನ್ನ ಬಾಬಾ. ಎಷ್ಟು ಮುದ್ದಾದ ಬಾಬಾ ನೋಡಿ. ಮಕ್ಕಳೇ, ಮನಸ್ಸಿನಲ್ಲಿ ಏನೇ ಬರಲಿ, ಎಷ್ಟೇ ಸಂಶಯ ಬರಲಿ, ಏನೇ ಬರಲಿ, ಒಂದು ಶಬ್ದವನ್ನು ಎಂದಿಗೂ ಮರೆಯಬೇಡಿ, ನಾನು ಮತ್ತು ನನ್ನ ಬಾಬಾ. ಪ್ರಶ್ನೆ ಉತ್ತರಗಳು ಆಮೇಲೆ. ಮೊದಲು ಯಾರು? ನನ್ನ ಬಾಬಾ. ನನಗೆ ನನ್ನ ಬಾಬನ ಬಗ್ಗೆ ಗೊತ್ತಿದೆ ಅಲ್ಲವೇ? ಇಡೀ ಜಗತ್ತನ್ನು ಬಿಟ್ಟು ಏಕಾಂತದಲ್ಲಿ ನಾನು ಕುಳಿತಾಗ ಆಗ ನನ್ನ ಬಾಬಾ ನನ್ನೊಂದಿಗೆ ಮಿಲನ ಮಾಡಲು ಬರುವುದಿಲ್ಲವೇ? ಕೇವಲ ಇದನ್ನು ಯೋಚಿಸಿ. ಎಲ್ಲಿಯಾದರೂ ನಿಶ್ಚಯ ಇರಲಿ ಅಥವಾ ಇಲ್ಲದಿರಲಿ, ಆದರೆ ಎಲ್ಲಿ ನಾನು ಕುಳಿತು ನನ್ನ ತಂದೆಯನ್ನು ನೆನಪು ಮಾಡಿಕೊಂಡೆನೋ ಅಲ್ಲಿ ನನ್ನ ಬಾಬಾ ಅಲೆಗಳಂತೆ ತೇಲುತ್ತಾ ನನ್ನ ಬಳಿ ಬಂದರು. ನನ್ನ ಹೃದಯಕ್ಕೆ ಬಂದರು. ಹೃದಯಕ್ಕೆ ಬರುವ ದಾರಿ ಇದೆ, ಆದರೆ ಹೋಗುವ ದಾರಿಗಳೆಲ್ಲ ಬಂದಾಗಿವೆ. ಹೌದಲ್ಲವೇ? ಹೃದಯವು ಹೇಗಿದೆ ಎಂದರೆ ಅದರಲ್ಲಿ ಯಾವುದೇ ಬಾಗಿಲಿಲ್ಲ. ಕೇವಲ ಬರುವುದಕ್ಕೆ ಮಾತ್ರ ಇದೆ, ಹೋಗುವುದಕ್ಕಿಲ್ಲ. ಹೌದಲ್ಲವೇ? ಗಾಜಿನ ಮಹಲ್ ಇದ್ದರೆ ಏನಾಗುತ್ತದೆ? ಒಳಗೆ ಹೋಗುತ್ತೇವೆ, ಆದರೆ ಹೊರಗೆ ಬರುವಾಗ ಗೊಂದಲಕ್ಕೀಡಾಗುತ್ತೇವೆ. ದಾರಿಯೇ ಸಿಗುವುದಿಲ್ಲ. ಎಲ್ಲೆಲ್ಲೋ ಡಿಕ್ಕಿ ಹೊಡೆಯುತ್ತಿರುತ್ತಾರೆ. ಆದ್ದರಿಂದ ಇದು ಕೂಡ ತಂದೆಯ ಪ್ರೀತಿಯಾಗಿದೆ. ನೋಡಿ, ಯೋಚಿಸಿ. ನೀವು ಎಷ್ಟು ಮಕ್ಕಳು ಕುಳಿತಿದ್ದೀರಿ ಮತ್ತು ತಂದೆಯು ಏನು ಹೇಳಿದರು? ತಂದೆಯು ಇಡೀ ವಿಶ್ವವನ್ನು ನೋಡುತ್ತಿದ್ದಾರೆ. ಇದನ್ನು ಸೃಷ್ಟಿಯ ಬೀಜರೂಪ ತಂದೆಯೂ ಹೇಳಿದ್ದಾರೆ. ಈಗ ಇದರಿಂದ ಅಂದಾಜು ಮಾಡಿ, ನಿಮ್ಮ ಹಿಂದೆ ಯಾರಿದ್ದಾರೆ? ಇಡೀ ವಿಶ್ವವಿದೆ. ಇಡೀ ವಿಶ್ವ ಒಂದು ಲಹರಿ ಹೀಗೆ ಓಡೋಡಿ ಬರುತ್ತದೆ ಮತ್ತು ನನ್ನ ಬಾಬಾ ಎಲ್ಲಿ ಬಂದಿದ್ದಾರೆ? ಇದು ಭಾಗ್ಯ. ಇದನ್ನು ಭಾಗ್ಯ ಎನ್ನಿ, ಸೌಭಾಗ್ಯ ಎನ್ನಿ, ಮಹಾನ್ ಭಾಗ್ಯ ಅಥವಾ ಲಾಟ್ರಿ ಎನ್ನಿ, ಜಾಕ್ಪಾಟ್. ಬಹಳ ದೊಡ್ಡ ಬಹುಮಾನ ಅಂತನಾದರೂ ಹೇಳಿರಿ, ದೊಡ್ಡ ಜಾಕ್ಪಾಟ್ ಸಿಗುತ್ತದೆ. ಇಂತಹ ಜಾಕ್ಪಾಟ್ ಯಾವುದೇ ಮಗುವಿಗೆ ಎಂದಿಗೂ ಸಿಗುವುದಿಲ್ಲ. ಆದ್ದರಿಂದ ನೀವು ಮಕ್ಕಳು ಮಹಾನ್ ಮಹಾನ್ ಸೌಭಾಗ್ಯಶಾಲಿಗಳಾಗಿದ್ದೀರಿ. ಏಕೆಂದರೆ ಯಾವ ಯಾವ ಮಕ್ಕಳು ಭೇಟಿಯಾಗಿ ಹೋಗಿದ್ದಾರೋ ನಂತರ ಹೇಳುತ್ತಾರೆ ನಮಗೆ ನಿಶ್ಚಯವಿಲ್ಲ ಎಂದು. ಅಂತವರಿಗೆ ಏನೆಂದು ಹೇಳೋಣ? ಅವರು ಜಾಕ್ಪಾಟ್ ಅನ್ನು ತಿರಸ್ಕರಿಸಿದರು, ಲಾಟ್ರಿ ಬೇಡ ಎಂದರು. ಹಾಗಾದರೆ ಸರಿ, ಅದನ್ನು ಬೇರೆಯವರಿಗೆ ಕೊಡುತ್ತಾರೆ.
ಏಕೆಂದರೆ ಯಾರೇ ಎಷ್ಟೇ ಕಾಪಿ ಮಾಡಿದರೂ ಒರಿಜಿನಲ್ ಆಗಿಯೇ ಇರುತ್ತದೆ. ನಿಜವಾದ ಮಾಲು ಎಲ್ಲಿ ಒರಿಜಿನಲ್ ಸಿಗುತ್ತದೆಯೋ ಅಲ್ಲಿ ಬೇರೆ ಅಂಗಡಿಯಲ್ಲಿ ಹುಡುಕಾಡಿ ಬರುತ್ತಾರೆ. ನಂತರ ಸುಸ್ತಾಗಿ ಎಲ್ಲಿಗೆ ಬರುತ್ತಾರೆ? ಒರಿಜಿನಲ್ ಬಳಿಯೇ ಬರುತ್ತಾರೆ. ವಜ್ರದ ಅಂಗಡಿಯಲ್ಲಿ ಜನಸಂದಣಿ ಬಹಳ ಕಡಿಮೆ ಇರುತ್ತದೆ. ಬೇರೆ ಬೇರೆ ಅಂಗಡಿಗಳಲ್ಲಿ ನೋಡಿ ಬನ್ನಿ, ಎಲ್ಲಿ ಡೂಪ್ಲಿಕೇಟ್ ಸಿಗುತ್ತದೆಯೋ ಅಲ್ಲಿ ಬಹಳ ಜನಸಂದಣಿ ಇರುತ್ತದೆ. ಹಾಗಾದರೆ ತಂದೆಯ ಬಳಿ ಏನಿದೆ? ಅಸಲಿ ವಜ್ರವಿದೆ. ನಕಲಿ ಎಂದರೇನು ಎನ್ನುವುದು ಗೊತ್ತೇ ಇಲ್ಲ. ಏಕೆಂದರೆ ವಜ್ರದ ವ್ಯಾಪಾರಿಗೆ ಇರುತ್ತದೆ. ಮತ್ತು ನೀವೆಲ್ಲರೂ ಯಾರು? ಬಾಬಾರವರ ವಜ್ರದಂತ ಮಕ್ಕಳು. ಹೌದು, ವೆರಿ ಗುಡ್. ಸತ್ಯವಾದ ವಜ್ರದಂತ ಮಕ್ಕಳು. 1 ಸೆಕೆಂಡಿನಲ್ಲಿ ನೋಡಿ, ನನ್ನ ಬಾಬಾ ಹೇಳಿದರು, ವಾ ನನ್ನ ಬಾಬಾ, ವಾ ವಾ ನನ್ನ ಮಕ್ಕಳೇ, ವಾ. ಒಳ್ಳೆಯದು. ನೀವೆಲ್ಲರೂ ಹೇಳಿ, ಯಾವಾಗ ಯೋಚಿಸಿದ್ದೀರಿ ಇದೇ ಸಂಗಮ ಯುಗದಲ್ಲಿ ಮತ್ತೆ ಮಿಲನವಾಗುತ್ತದೆ ಎಂದು? ಯಾರೋ ಹೇಳಿದರು, ನಾವು ಯೋಚಿಸುತ್ತಿದ್ದೆವು ಬ್ರಹ್ಮ ಬಾಬಾ ಹೊರಟು ಹೋದರು ಎಂದು. ಹೌದು, ಹೊರಟು ಹೋದರು. ಈಗ ಎಲ್ಲಿ ಸಿಗುತ್ತಾರೆ? ಜನವರಿ 18 ಬಂದಾಗ ಅಳುತ್ತಿರುತ್ತಾರೆ. ದೊಡ್ಡ ದೊಡ್ಡ ಕಣ್ಣೀರು ಸುರಿಸುತ್ತಾರೆ. ಕಣ್ಣೀರು ಸುರಿಸುವುದರಿಂದ ಏನಾಗುತ್ತದೆ? ತಂದೆಯ ಸಮಾನರಾಗಿರಿ. ಅಳುವುದರಿಂದ ಏನಾಗುತ್ತದೆ? ನೋಡಿ ಮಕ್ಕಳೇ, ಪ್ರೀತಿಯಲ್ಲಿ ಏನಾಗುತ್ತದೆ? ಒಬ್ಬರಿಗೊಬ್ಬರಿಗೆ ಪ್ರೀತಿ ಇದೆ ಎಂದು ಭಾವಿಸಿ. ಇಬ್ಬರ ಸಂಸ್ಕಾರಗಳು ಬೇರೆ ಬೇರೆ ದಿಕ್ಕಿನವು. ಪ್ರೀತಿಯಲ್ಲಿ ಏನಾಗುತ್ತದೆ ಎಂದರೆ, ಒಂದು, ಎದುರಿಗಿರುವವರನ್ನು ನಿಮ್ಮ ಪ್ರೀತಿಯಲ್ಲಿ ರಂಗುಗೊಳಿಸಿ, ಇಲ್ಲವೇ ಅವರ ಪ್ರೀತಿಯಲ್ಲಿ ನೀವು ರಂಗಾಗಿ ಬಣ್ಣವನ್ನ ಹಚ್ಚಿಕೊಳ್ಳಿ. ಇದೇ ಆಗುವುದು ಅಲ್ಲವೇ? ಹೌದು. ಒಂದು, ಅವರಿಗೆ ಬಣ್ಣ ಹಚ್ಚಿ, ಇಲ್ಲವೇ ನೀವು ಅವರ ಬಣ್ಣವನ್ನು ಹಚ್ಚಿಕೊಳ್ಳಿ. ಆಗಲೇ ಜೋಡಿ ತಯಾರಾಗುವುದು ಅಲ್ಲವೇ? ಈಗ ಎಲ್ಲರ ಜೋಡಿ ಯಾರ ಜೊತೆ ತಯಾರಾಗುತ್ತಿದೆ? ನಮ್ಮ ಬಾಬನ ಜೊತೆ. ಹಾಗಾದರೆ ಈಗ ನಾವು ಏನು ಮಾಡಬೇಕು? ಅವರಲ್ಲಿ ಬಣ್ಣ ಹಚ್ಚಿಕೊಳ್ಳಬೇಕು. ಏಕೆಂದರೆ ನಮ್ಮ ಬಣ್ಣ ಬಹಳ ಕಡಿಮೆ ಇದೆ, ಡಲ್ ಇದೆ. ಯಾವಾಗ ಬೇಕಾದರೂ ನಾವು ಹಚ್ಚಿಕೊಂಡ ಬಣ್ಣ ಇಳಿದು ಹೋಗಬಹುದು. ಯಾವಾಗ ಬೇಕಾದರೂ ಯಾರದ್ದೋ ಅಂಟಿಕೊಳ್ಳುತ್ತದೆ, ಹೌದಲ್ಲವೇ? ಆದರೆ ನಮ್ಮ ತಂದೆಯ ಬಣ್ಣ ಎಷ್ಟು ಚೆನ್ನಾಗಿದೆ ಎಂದರೆ, ಅಂತಹ ಬಣ್ಣ ಇವತ್ತಿನವರೆಗೂ ತಯಾರಾಗಿಲ್ಲ, ತಯಾರಾಗುವುದೂ ಇಲ್ಲ, ಮತ್ತು ಯಾರು ತಯಾರಿಸಲು ಸಾಧ್ಯವಿಲ್ಲ. ಈ ಬಣ್ಣ ಎಂತಹ ಪರಮಾತ್ಮ ಪ್ರೇಮದ ಬಣ್ಣವೆಂದರೆ, ಜಗತ್ತಿನ ಎಲ್ಲಾ ಬಣ್ಣಗಳು ಸಪ್ಪೆ ಸಪ್ಪೆ. ಜಗತ್ತಿನ ಬಣ್ಣಗಳನ್ನೇನು ನೋಡಿದ್ದೀರಿ? ಬಾಬನ ಬಣ್ಣದ ಮುಂದೆ ಎಲ್ಲಾ ಬಣ್ಣಗಳು ಮಸುಕು ಮಸುಕು. ಅಂತಹ ಪ್ರೀತಿಯ ಬಣ್ಣ, ಸತ್ಯವಾದ ಬಣ್ಣ, ನಿಸ್ವಾರ್ಥ ಬಣ್ಣ ಬಾಬನದು. ಒಳ್ಳೆಯದು. ಇದನ್ನು ಹೇಳಿ, ತಂದೆಗೆ ಏನು ಬೇಕು? ಏನಾದರೂ ಬೇಕೆ? ಇಡೀ ಸೃಷ್ಟಿ ಎಲ್ಲವೂ ಅವರದ್ದೇ ಬಾಬಾ. ನೋಡಿ, ಏನೆನ್ನುತ್ತೀರಿ? ಬಾಬಾ, ಈ ಮನೆ ನಿಮ್ಮದು, ಈ ಮಕ್ಕಳು ನಿಮ್ಮವರು. ಮಕ್ಕಳಷ್ಟೇ ಅಲ್ಲ, ನಾವು ಕೂಡ ನಿಮ್ಮವರೇ. ನಮ್ಮದು ಎನ್ನುವುದು ಏನೂ ಇಲ್ಲ, ಖಾಲಿ. ಎಲ್ಲವೂ ಯಾರದ್ದು? ನನ್ನ ಬಾಬನದ್ದು. ಮತ್ತು ನಾನೂ ಕೂಡ ನನ್ನ ಬಾಬನವನು. ಹಾಗಾದರೆ ಈಗ ನಮ್ಮದು ಏನೂ ಇಲ್ಲ, ಒಂದು ನೆಲೆ ಉಳಿಯಿತು. ಈಗ ಯೋಚಿಸಿ, ನನ್ನ ಬಾಬಾ ಎಷ್ಟು ಮುದ್ದಾಗಿರಬಹುದು. ಅಂತಹ ವಜ್ರ ಎಲ್ಲಿ ಸಿಗುತ್ತದೆ? ಯಾರು ಎಲ್ಲಾ ಶಕ್ತಿಗಳ ರಚಯಿತರೋ, ಇಡೀ ವಿಶ್ವದ ರಚಯಿತರೋ ಮತ್ತು ಅಷ್ಟು ನಿರಹಂಕಾರಿಯೋ, ತಂದೆಗೆ ಏನು ಬೇಕು? ಬಿಂದಿಗೆ ಬಟ್ಟೆ ತೊಡಬೇಕಾಗಿಲ್ಲ ಅಲ್ಲವೇ? ಅಂದರೆ ಬಾಬಾ ಬಟ್ಟೆ ಹಾಕೋಬೇಕಾಗಿಲ್ಲ. ಬಟ್ಟೆ ತನ್ನಿ ಅಥವಾ ಶೂ ತನ್ನಿ, ನಾನು ಶೂ ಹಾಕಿಕೊಳ್ಳುತ್ತೇನೆ ಎನ್ನಲು ಬಾಬನಿಗೆ ದೇಹವೇ ಇಲ್ಲ. ಏನಾದರೂ ಬೇಕೆ? ಅಥವಾ ಮನೆ ಕಟ್ಟಿಕೊಡಿ, ನಾನು ಮನೆಯಲ್ಲಿ ಇರುತ್ತೇನೆ ಎನ್ನಲು ಅದು ಬೇಡ. ತಂದೆಯ ಪ್ರೀತಿ ಸಂಪೂರ್ಣ ನಿಸ್ವಾರ್ಥ ಪ್ರೀತಿಯಾಗಿದೆ. ಮಕ್ಕಳನ್ನು ನೋಡಿ ಬಹಳ ಅದ್ಭುತ ಅನಿಸುತ್ತದೆ. ಶರೀರದ ರೂಪಗಳು ಬದಲಾಗಿವೆ ಮತ್ತು ಈ ಸಂಗಮ ಯುಗದಲ್ಲಿ, ಈ 100 ವರ್ಷಗಳ ಯುಗದಲ್ಲಿ ತಂದೆ ಮತ್ತು ಮಕ್ಕಳ ಮಿಲನ ಮತ್ತೆ ಆಗುತ್ತದೆ ಎಂದು ಯಾರೂ ಯೋಚಿಸಿರಲಿಲ್ಲ. ಏಕೆಂದರೆ ತಂದೆಯು ಶರೀರದೊಂದಿಗೆ ಎಲ್ಲಾ ರಹಸ್ಯಗಳನ್ನು ಹೇಳುವುದಿಲ್ಲ. ಶರೀರ ಬಿಟ್ಟಿತು, ಇಡೀ ಡ್ರಾಮಾ ಬುದ್ಧಿಗೆ ಬಂತು. ಮೇಲೆ ಕುಳಿತು ಕಾಯುತ್ತಿದ್ದರು. ಈಗ ಮಕ್ಕಳು ಯಾವಾಗ ಬರುತ್ತಾರೆ? ಈಗ ನೋಡಿ, ಆ ಸಮಯ ಈಗ ಬಂದಿದೆ. ತಂದೆಯು ಕುಳಿತಲ್ಲೇ ನೋಡುತ್ತಿರುತ್ತಾರೆ. ನೋಡಿ ಸಹೋದರರೇ, ಮೇಲೆ ಹಗಲೂ ಇಲ್ಲ, ರಾತ್ರಿಯೂ ಇಲ್ಲ, ಮುಂಜಾನೆಯೂ ಇಲ್ಲ, ಸಂಜೆಯೂ ಇಲ್ಲ. ಇಲ್ಲಾದರೆ ಸಾಕಾರ ಜಗತ್ತಿನಲ್ಲಿ ಹಗಲು ರಾತ್ರಿ ಸಂಜೆ ಬೆಳಗ್ಗೆ ಇದೆ. ಅಲ್ಲಿ ಗಡಿಯಾರ ನೋಡುವುದಿಲ್ಲ, ಈಗ ಇಷ್ಟು ಗಂಟೆಯಾಗಿದೆ, ಈಗ ಮಕ್ಕಳು ಇಷ್ಟು ದೊಡ್ಡವರಾಗಿರಬಹುದು ಎಂದು, ಶರೀರ ಇಷ್ಟು ದೊಡ್ಡದಾಗಿರಬಹುದು ಎಂದು ಅಲ್ಲಿ ನೋಡುತ್ತಾರೆ. ಬಹಳ ಅದ್ಭುತ ಪಾತ್ರವಾಗಿದೆ ಮತ್ತು ಬಹಳ ಮುದ್ದಾಗಿದೆ. ಆದರೆ ಯೋಚಿಸಿ, ನಮಗೆ ನಾವು ಮತ್ತೆ ಭೇಟಿಯಾಗುತ್ತೇವೆ ಎಂದು ತಿಳಿದಾಗ ಎಷ್ಟು ಖುಷಿಯಾಗಿರಬಹುದು. ವಾ, ಅದೇ ರತ್ನಗಳು ಬರುತ್ತಿದ್ದಾರೆ.
ಶರೀರ ಬಿಟ್ಟು ಹೋಯಿತು, ಈಗ ಚಿಕ್ಕ ಚಿಕ್ಕವರಾಗಿದ್ದಾರೆ. ಅಂದ್ರೆ ಹಳೆ ಶರೀರ ಬಿಟ್ಟು ಹೋಯ್ತು, ಮತ್ತೆ ಬಂದಿದ್ದಾರೆ. ಆದ್ರೆ ಶರೀರ ಬದಲಾದ್ರೂ ಸಣ್ಣ ಸಣ್ಣವರಾಗಿದ್ದಾರೆ. ಈಗಷ್ಟೇ ಹುಟ್ಟಿದ್ದಾರೆ. ಈಗ 1 ವರ್ಷ 2 ವರ್ಷದವರಾಗಿದ್ದಾರೆ, ದೊಡ್ಡವರಾಗುತ್ತಿದ್ದಾರೆ. ಯಾರೋ ಒಬ್ಬರು ಕೇಳಿದರು, ಬಾಬಾ ನೀವು ಕಾಯುತ್ತಿದ್ದೀರಾ? ಅರೆ, ಜನ್ಮ ಜನ್ಮಾಂತರದ ಸಂಬಂಧ ಯಾರ ಜೊತೆ ಇದೆಯೋ ಅವರಿಗಾಗಿ ಯಾರು ಕಾಯುವುದಿಲ್ಲ? ತಮ್ಮ ಮಕ್ಕಳಿಗಾಗಿ ಯಾರು ಕಾಯುವುದಿಲ್ಲ? ಏಕೆಂದರೆ ಎಲ್ಲವೂ ಕಾಣಿಸುತ್ತದೆ, ನೆನಪಿರುತ್ತದೆ. ಏನಾಗಿದ್ದರು, ಈಗ ಏನಾಗಿದ್ದಾರೆ, ಇನ್ನು ಏನಾಗುತ್ತಾರೆ, ಯಾರ ಜೊತೆ ಇರುತ್ತಾರೆ. ಹಾಗಾದರೆ ಖುಷಿ ಎಷ್ಟಿರುತ್ತದೆ ಹೇಳಿ? ಖುಷಿ ಇರುತ್ತದಲ್ಲವೇ? ಸಂಬಂಧ ತಿಳಿದಾಗ, ಭವಿಷ್ಯದಲ್ಲಿ ಏನಾಗುತ್ತಾರೆ ಎಂದು ಗೊತ್ತಾದಾಗ. ಈಗ ಭೇಟಿಯಾಗಲಿದ್ದಾರೆ. ಈಗ ನೋಡಿ, ನಾವು ಅದೇ ನಶೆಯಲ್ಲಿದ್ದೇವೆ ಎಂದು ಅನಿಸುತ್ತದೆ. ಆದರೆ ಆ ಶರೀರ ನಮ್ಮಿಂದ ಬಿಟ್ಟು ಹೋಗಿದೆ. ಈಗ ಈ ಶರೀರವಿದೆ. ಆದರೆ ನಮ್ಮದು ನೋಡಿ ಎಷ್ಟು ಚೆನ್ನಾಗಿದೆ. ಪ್ರತಿಯೊಂದು ಆತ್ಮದ ಜನ್ಮ ಎಲ್ಲಿಯವರೆಗೆ ಪೂರ್ಣವಾಗುವುದಿಲ್ಲವೋ ಅಲ್ಲಿಯವರೆಗೆ ಮೇಲೆ ಹೇಗೆ ಹೋಗುತ್ತಾರೆ? ಹೋಗುವುದಿಲ್ಲ ಅಲ್ಲವೇ? ಇದು ಬಹಳ ಅದ್ಭುತ ಪಾತ್ರ. ನೋಡಿದಿರಾ? ಪ್ರೀತಿ ಕರೆದುಕೊಂಡು ಬಂದಿತು. ಎಂತಹ ನಶೆ, ಎಂತಹ ಖುಷಿ, ಎಂತಹ ನಶೆ ಮೇಲೇರಿದೆ. ಖುಷಿಯಲ್ಲಿ ಮುಖಗಳು ಕೆಂಪಾಗಿವೆ, ಹೌದಲ್ಲವೇ? ಇಷ್ಟು ಖುಷಿಯಲ್ಲಿ ವಾ, ಈ ಪ್ರೀತಿ ಹೊರಹೊಮ್ಮುತ್ತಿದೆ. ತಂದೆಯೂ ಬಯಸುತ್ತಾರೆ ಈಗ ಎಲ್ಲವೂ ತೆರೆದುಕೊಳ್ಳಲಿ ಮತ್ತು ಅನೇಕ ಮಕ್ಕಳು ಜನಸಂದಣಿ ಸೇರಲಿ ಎಂದು. ಮತ್ತು ತಂದೆಯೂ ಹೇಳಲಿ, ವಾ ಬನ್ನಿ ಮುದ್ದಾದ ಮಕ್ಕಳೇ, ಬನ್ನಿರಿ. ಮತ್ತು ಮಕ್ಕಳು ಖುಷಿಯಲ್ಲಿ ಕುಣಿಯುತ್ತಾ ಬರಲಿ. ವಾ, ನನ್ನ ಬಾಬಾ ನನ್ನನ್ನು ಕರೆಯುತ್ತಿದ್ದಾರೆ. ತಂದೆಯು ಏಕೆ ಕರೆಯುವುದಿಲ್ಲ? ಇಷ್ಟು ಪ್ರೀತಿಗಾಗಿ ಹಂಬಲಿಸುತ್ತಿದ್ದಾರೆ. ಪ್ರತಿ ಕ್ಷಣ ಪ್ರತಿ ಗಳಿಗೆ ಅಳುತ್ತಿದ್ದಾರೆ, ಹೇಳುತ್ತಿದ್ದಾರೆ, ಬಾಬಾ ಬನ್ನಿ ಅಲ್ಲವೇ, ನಮ್ಮನ್ನು ಭೇಟಿಯಾಗಿರಿ. ಬಹಳ ಸಮಯವಾಯಿತು. ಕೆಲವು ಮಕ್ಕಳು ಬೈಯುತ್ತಾರೆ ಕೂಡ, ತಂದೆಗೆ ಬಹಳ ಬೈಯುತ್ತಾರೆ. ಒಳ್ಳೆಯದು, ನಮ್ಮ ಮೇಲೆ ಬಹಳ ಕಡಿಮೆ ಪ್ರೀತಿಯೇ? ಯಾರನ್ನು ಪ್ರತಿದಿನ ಭೇಟಿಯಾಗುತ್ತೀರೋ ಅವರ ಮೇಲೆ ಬಹಳ ಜಾಸ್ತಿ ಪ್ರೀತಿ ಇದೆಯೇ? ಆಗ ತಂದೆಯೂ ಹೇಳುತ್ತಾರೆ, ಇಲ್ಲ, ತಂದೆಗೆ ಪ್ರತಿಯೊಂದು ಮಗುವಿನ ಮೇಲೆ ಸಮಾನ ಪ್ರೀತಿ ಇದೆ. ಸಮಾನ ಪ್ರೀತಿ ಏಕಿದೆ ಎಂದರೆ ಪ್ರತಿಯೊಬ್ಬರಿಗೂ ತಂದೆಯು ಜವಾಬ್ದಾರಿ ಕೊಟ್ಟಿದ್ದಾರೆ. ಹಾಗಾದರೆ ಜವಾಬ್ದಾರಿಯನ್ನು ಯಾರು ನಿಭಾಯಿಸುತ್ತಾರೆ? ಮಕ್ಕಳು. ಒಂದು ಲೌಕಿಕ ಪರಿವಾರದ ಜವಾಬ್ದಾರಿ ಇದೆ ಮತ್ತು ಈಗ ಇಡೀ ವಿಶ್ವದ ಜವಾಬ್ದಾರಿ. ಹಾಗಾದರೆ ನಿಮ್ಮ ಈ ಹೆಗಲುಗಳನ್ನು ಅಷ್ಟು ದೊಡ್ಡದಾಗಿ ಮಾಡಿಕೊಳ್ಳಿ. ಅಷ್ಟು ದೊಡ್ಡ ಭಾರ ನಿಮ್ಮ ಭುಜದ ಮೇಲೆ ಬರಲಿದೆ. ನಿಮ್ಮ ಭುಜಗಳು ಗಟ್ಟಿಯಾಗಿದೆಯೇ? ಪಕ್ಕನ? ಏಕೆಂದರೆ ಒಂದು ನಗರದ್ದಲ್ಲ, ಇಡೀ ವಿಶ್ವದ ಪರಿವರ್ತನೆ ಮಾಡುವ ಸಂಕಲ್ಪ ಮಾಡಿದ್ದೀರಿ. ಅಂತಹ ಪರಿಸ್ಥಿತಿ ಬರಲಿದೆ. ಬಹಳ ಹಳೆಯ ಬ್ರಾಹ್ಮಣ ಮಕ್ಕಳು ಕೂಡ ನಿಮ್ಮ ಬಳಿ ಸಹಾಯ ಕೇಳುತ್ತಾರೆ. ನಮಗೆ ಒಂದು ಕ್ಷಣದ ಶಾಂತಿ ಕೊಡಿ, ಒಂದು ಕ್ಷಣದ ಸುಖ ಕೊಡಿ ಎಂದು ನೀವು ಯೋಚಿಸಬಹುದು. ಯಾರು ಹೇಳುತ್ತಾರೋ ನಾವು ನಮ್ಮ 25 ವರ್ಷ 30 ವರ್ಷ 40 ವರ್ಷಗಳನ್ನು ತಂದೆಯ ಯಜ್ಞದಲ್ಲಿ ಸಮರ್ಪಣೆ ಮಾಡಿದ್ದೇವೆ ಎಂದು? ಆದರೂ ಒಂದು ಗಳಿಗೆಯ ಶಾಂತಿ ಇಲ್ಲ. ಅಂತಹ ಮಕ್ಕಳ ಕಲ್ಯಾಣಕಾರಿಗಳು ಕೂಡ ನೀವೇ ಆಗಿದ್ದೀರಿ ಎಂದು ನೀವು ಯೋಚಿಸಬಹುದು. ತಂದೆಯು ಜ್ಞಾನದ ರೂಪದಿಂದ ನೋಡುವುದಿಲ್ಲ, ವರ್ಷಗಳ ರೂಪದಿಂದ ನೋಡುವುದಿಲ್ಲ. ಬಾಬಾ ನೋಡುವುದು ಪ್ರೀತಿ ಎಷ್ಟಿದೆ, ಖಜಾನೆಯನ್ನು ಎಷ್ಟು ಜಮಾ ಮಾಡಿಕೊಂಡಿದ್ದೀರಿ. ಶಾಂತಿಯ ಖಜಾನೆ, ಸುಖದ ಖಜಾನೆ, ಪ್ರೇಮದ ಖಜಾನೆ ಎಷ್ಟಿದೆ? ತಂದೆಯು ಇದನ್ನು ಚೆಕ್ ಮಾಡುತ್ತಾರೆ. ಎಷ್ಟು ವರ್ಷಗಳಾದವು ಎನ್ನುವುದರೊಂದಿಗೆ ತಂದೆಗೆ ಯಾವುದೇ ಸಂಬಂಧವಿಲ್ಲ. ವರ್ಷಗಳನ್ನು ನೋಡಿ ತಂದೆ ಏನು ಮಾಡುತ್ತಾರೆ ಹೇಳಿ? ಮೇಲೆ ಯಾವುದೇ ವರ್ಷಗಳೇ ಇಲ್ಲ. 1 ವರ್ಷವಾಯಿತು, 40 ವರ್ಷವಾಯಿತು ಎಂದು, ಇವರಿಗೆ 40 ವರ್ಷವಾಯಿತು ಎಂದು ಅವರು ನೋಡುವುದಿಲ್ಲ. ಅವರು ನೋಡುವುದು ಈ ಮಗು ಪುರುಷಾರ್ಥದ ಬಲದಿಂದ ಎಷ್ಟು ಜಮಾ ಮಾಡಿಕೊಂಡಿದೆ, ಈ ಮಗು ಎಷ್ಟು ಜನರ ಕಲ್ಯಾಣ ಮಾಡಿದೆ, ಈ ಮಗು ಎಷ್ಟು ಜನರನ್ನು ತಂದೆಯ ಸಮಾನವಾಗಿ ಮಾಡಿದೆ, ಈ ಮಗು ಎಷ್ಟು ಮಕ್ಕಳ ಮನಸ್ಸನ್ನು ಶಾಂತಗೊಳಿಸಿದೆ, ಎಷ್ಟು ಖಜಾನೆಯನ್ನು ಹಂಚಿದೆ, ಎಷ್ಟು ದಾನಿಗಳಾಗಿದ್ದಾರೆ. ದಾನವನ್ನೇ ಕೊಡದಿದ್ದರೆ 40 ವರ್ಷದವರ ಬಳಿ ಏನಿರುತ್ತದೆ? ದಾನದ ಅರ್ಥವೇನು? ದಾನದ ಅರ್ಥ ಮೊದಲು ಸುಖ, ಶಾಂತಿ, ಪ್ರೇಮ, ಆನಂದ ಎಲ್ಲವನ್ನೂ ದಾನ ಮಾಡುವುದು. ಈ ದಾನವೇ ಅತಿ ದೊಡ್ಡ ದಾನ. ಹಣದ ದಾನವಂತೂ ಇಂದು ಇಡೀ ವಿಶ್ವ ಒಬ್ಬರಿಗೊಬ್ಬರು ಕೊಡುತ್ತಿದ್ದಾರೆ. ಒಂದು ದೇಶ ಇನ್ನೊಂದು ದೇಶಕ್ಕೆ ಹಣ ಕೊಡುತ್ತಿದೆ. ಆದರೆ ಎಲ್ಲಿಯಾದರೂ ಸುಖ ಶಾಂತಿಮಯ ವಿನಿಮಯ ನಡೆಯುತ್ತಿದೆಯೇ? ಅಂದ್ರೆ ಸುಖ ಶಾಂತಿಯನ್ನ ಕೊಡ್ತಾ ಇದ್ದಾರೆಯೇ? ದುಃಖದ ವಿನಿಮಯವಂತೂ ಖಂಡಿತ ನಡೆಯುತ್ತಿದೆ. ಆದರೆ ಸುಖ ಶಾಂತಿಯ ವಿನಿಮಯ ಎಲ್ಲಿಯೂ ನಡೆಯುತ್ತಿಲ್ಲ. ಹಾಗಾದರೆ ತಂದೆಯು ಪ್ರತಿಯೊಂದು ಮಗುವಿನಿಂದ ಏನನ್ನು ಬಯಸುತ್ತಾರೆ?
ಸುಖ ಶಾಂತಿಯ ವಿನಿಮಯ ಮಾಡಲಿ ಎಂದು. ಆದರೆ ಆ ವಿನಿಮಯ ಯಾವಾಗ ಮಾಡಲು ಸಾಧ್ಯ? ಅದು ಮಕ್ಕಳ ಬಳಿ ಇದ್ದಾಗ ಅಲ್ಲವೇ? ತಂದೆಯೂ ಬಂದರು. ಮನೆಯ ಮುಂದೆ ದೊಡ್ಡ ಟ್ರಕ್ ನಿಲ್ಲಿಸಿ ಬಾಗಿಲು ತಟ್ಟುತ್ತಿದ್ದಾರೆ. ಬನ್ನಿ ಮಕ್ಕಳೇ, ಪೆಟ್ಟಿಗೆಯನ್ನು ಒಳಗೆ ಇಟ್ಟುಕೊಳ್ಳಿ. ಇದು ಸುಖದ ಪೆಟ್ಟಿಗೆ ಬಂದಿದೆ, ಇದು ಶಾಂತಿಯ ಪೆಟ್ಟಿಗೆ ಬಂದಿದೆ. ಮಕ್ಕಳು ಹೇಳುತ್ತಾರೆ, ತಡೆಯಿರಿ ಬಾಬಾ, ಸ್ವಲ್ಪ ವಿಶ್ರಾಂತಿ ಪಡೆಯಲು ಬಿಡಿ, ಇನ್ನು ಸ್ವಲ್ಪ ಹೊತ್ತು ಕಾಯಿರಿ, ನಂತರ ತೆರೆಯುತ್ತಾರೆ. ಬಾಬಾ ಹೇಳುತ್ತಾರೆ, ಮಕ್ಕಳೇ, ಬೇರೆ ಕಡೆಗೂ ಹೋಗಬೇಕಿದೆ, ನೀವು ತೆಗೆದುಕೊಳ್ಳಿ. ಸ್ವಲ್ಪ ಕಾಯುತ್ತಾರೆ. ಬರದಿದ್ದರೆ ಬಾಬಾ ಏನು ಮಾಡುತ್ತಾರೆ? ಸರಿ, ಯಾರಿಗೆ ಅಗತ್ಯವಿದೆಯೋ ಅವರ ಬಳಿ ಹೋಗೋಣ. ಈಗ ಗಾಡಿ ತಿರುಗಿಸಿ. ತಂದೆಯು ಪ್ರತಿಯೊಂದು ಮಗುವಿನ ಮನರೂಪಿ ಬಾಗಿಲನ್ನು ಪ್ರತಿದಿನ ತಟ್ಟುತ್ತಾರೆ. ಇಗೋ ಮಕ್ಕಳೇ, ಪೆಟ್ಟಿಗೆ ತೆಗೆದುಕೊಳ್ಳಿ. ಇದರಲ್ಲಿ ಬಹಳಷ್ಟು ಸುಖವಿದೆ, ಶಾಂತಿ ಇದೆ, ಪ್ರೇಮ, ಆನಂದ, ಶಕ್ತಿ, ಜ್ಞಾನ, ಗುಣ ಎಲ್ಲವೂ ಇದೆ. ಅದಕ್ಕೆ ಏನಾದರೂ ವಿಶೇಷ ಸಮಯವಿದೆಯೇ ಬಾಬಾ? ಯಾವುದೇ ವಿಶೇಷ ಸಮಯವಿಲ್ಲ. ನೀವು ಕೇವಲ ಬಾಗಿಲು ತೆರೆಯಿರಿ. ನೀವು ತೆರೆದ ತಕ್ಷಣ ಈ ಗಾಡಿ ನಿಮ್ಮ ಮುಂದೆ ಇರುತ್ತದೆ. ನೀವು ತೆರೆಯಿರಿ ಅಷ್ಟೇ. ನೀವು ತೆರೆಯುವ ವಿಶೇಷ ಸಮಯ ಹೇಳಲಿ. ತಂದೆ ಬರುವ ಯಾವುದೇ ವಿಶೇಷ ಸಮಯವಿಲ್ಲ. ನೀವು ನನ್ನ ಬಾಬಾ, ನನ್ನ ಸಂಗಾತಿ, ಬನ್ನಿರಿ, ನಾನು ಬಾಗಿಲು ತೆರೆದು ನಿಂತಿದ್ದೇನೆ ಎಂದು ಹೇಳುತ್ತೀರಿ. ಸಾಮಾನು ತೆಗೆದುಕೊಳ್ಳಲು ಭಕ್ತಿ ಮಾರ್ಗದಲ್ಲಿ ತೋರಿಸುತ್ತಾರಲ್ಲವೇ, ಇವರು ಪ್ರತ್ಯಕ್ಷರಾದರು ಎಂದು. ತಂದೆಯ ಅಂತಹ ಪೆಟ್ಟಿಗೆ ಪ್ರತ್ಯಕ್ಷವಾಯಿತು. ಎತ್ತಿರಿ, ಮೇಲೆತ್ತಿಕೊಳ್ಳಿ, ಬೇಗ ಎತ್ತಿಕೊಂಡು ಒಳಗೆ ಇಟ್ಟುಕೊಳ್ಳಿ. ಆದರೆ ಈಗ ಮಕ್ಕಳು ಬಾಗಿಲು ಯಾವಾಗ ತೆರೆಯುತ್ತಾರೆ? ಸೋದರ, ನಾವು ಕೂಡ ಎಲ್ಲಾ ಕಡೆ ಚಕ್ಕರ್ ಹಾಕುತ್ತೇವೆ, ಅಂದ್ರೆ ಸುತ್ತಾಡುತ್ತೇವೆ ಅಲ್ಲವೇ? ತಂದೆಯೂ ಹೇಳುತ್ತಾರೆ, ಹೋಗಿ ಡೆಲಿವರಿ ಮಾಡಿ ಬನ್ನಿರಿ, ಎಲ್ಲರಿಗೂ ಕೊಟ್ಟು ಬನ್ನಿ. ನಾವು ಹೋಗುತ್ತೇವೆ, ಇಬ್ಬರೂ ಬರುತ್ತೇವೆ. ಯಾರೋ ಮಲಗಿದ್ದಾರೆ, ಇನ್ಯಾರೋ ತಿನ್ನುತ್ತಿದ್ದಾರೆ, ಯಾರೋ ಆರಾಮವಾಗಿ ಆಲಸ್ಯದಲ್ಲಿ ಮಲಗಿದ್ದಾರೆ. ತಂದೆಯೂ ಹೇಳುತ್ತಿದ್ದಾರೆ, ಬನ್ನಿ ಮಕ್ಕಳೇ ಎಂದು. ಆಗ ಹೇಳುತ್ತಾರೆ, ತಡೆಯಿರಿ ಬಾಬಾ, ಸ್ವಲ್ಪ ತಡೆಯಿರಿ. ಹೀಗಲ್ಲ, ಮಾಯೆ ಹೇಳಿದಾಗ ನಾನು ಬಂದೆ ಎಂದು ಆಗ ಬೇಗ ಎದ್ದೇಳುತ್ತಾರೆ. ಅರೆ, ಮಾಯೆ ಬಂದಳು, ಎಲ್ಲಿಂದ ಬಂದಳು ಎಂದು. ಈಗ ಮಾಯೆಗಾಗಿ ಗೇಟ್ ತೆರೆದು ಹೇಳುತ್ತಾರೆ, ಬನ್ನಿ ಬನ್ನಿ. ಮತ್ತು ತಂದೆ ಬಂದಾಗ ಗೇಟ್ ತೆರೆಯುವುದಿಲ್ಲ. ಬಾಬಾ ಮಕ್ಕಳ ಮನರೂಪಿ ಗೇಟನ್ನು ಪ್ರತಿದಿನ ತಟ್ಟುತ್ತಾರೆ, ಪ್ರತಿ ಗಳಿಗೆ, ಪ್ರತಿ ಸೆಕೆಂಡ್. ಇಷ್ಟು ಕಾಯುವಿಕೆ ಅಂದ್ರೆ ಮಕ್ಕಳಿಗಾಗಿ ಬಾಬಾ ಇಷ್ಟು ಕಾಯ್ತಾರೆ. ಈ ಸಂಸಾರದಲ್ಲಿ ಈ ರೀತಿ ಕಾಯುವಿಕೆ ಯಾರೂ ಮಾಡಲು ಸಾಧ್ಯವಿಲ್ಲ, ಯಾರೂ ಇಲ್ಲ. ಯಾರೇ ಎಷ್ಟೇ ಪ್ರೀತಿಸುವವರಾಗಿರಲಿ, ಲೌಕಿಕ ತಾಯಿಯಾಗಿರಲಿ, ಲೌಕಿಕ ತಂದೆಯಾಗಿರಲಿ, ಅಣ್ಣ ತಂಗಿಯಾಗಿರಲಿ, ಆದರೆ ಒಬ್ಬ ತಂದೆ ಇಷ್ಟು ಕಾಯುತ್ತಾರೆ, ಯಾವಾಗ ಮಗು ಬರುತ್ತದೆ ಮತ್ತು ಯಾವಾಗ ಮಗುವಿಗೆ ಇದನ್ನು ಕೊಡಲಿ ಎಂದು. ಆಗ ಮಗು ಹೇಳುತ್ತದೆ, ಬಾಬಾ ಸ್ವಲ್ಪ ತಡೆಯಿರಿ, ಈ ಕೆಲಸವನ್ನು ಮಾಡಿಕೊಳ್ಳುತ್ತೇನೆ, ಆಮೇಲೆ ಬರುತ್ತೇನೆ. ಅಡುಗೆ ಮಾಡಿಕೊಳ್ಳುತ್ತೇನೆ, ಆಮೇಲೆ ಬರುತ್ತೇನೆ. ಈ ಸ್ವಚ್ಛತೆ ಮಾಡಿ ಆಮೇಲೆ ಬರುತ್ತೇನೆ. ಮತ್ತು ತಂದೆ ಕಾಯುತ್ತಾ ನಿಂತಿರುತ್ತಾರೆ. ಇದು ಎಷ್ಟು ದೊಡ್ಡ ವಿಷಯ. ಆದ್ದರಿಂದ ತಂದೆಯೂ ಹೇಳುತ್ತಾರೆ, ತಂದೆ ಬಂದಿದ್ದಾರೆ, ಖಜಾನೆಯನ್ನು ಲೂಟಿ ಮಾಡಿರಿ, ಇಲ್ಲದಿದ್ದರೆ ಈ ಸಮಯ ಮತ್ತೆ ಬರುವುದಿಲ್ಲ. ಮತ್ತು ಇದು ಮನೆಯಲ್ಲಿ ಜಮಾ ಆದರೆ ನಂತರ ಎಲ್ಲರಿಗೂ ಕೊಡಲು ನಿಮಿತ್ತರಾಗಬಹುದು. ಜಮಾ ಆಗದಿದ್ದರೆ ಏನು ಕೊಡುತ್ತೀರಿ? ಸರಿ ತಾನೇ ಮಕ್ಕಳೇ? ಈಗ ಹೋಗಿ ತಯಾರಿ ಮಾಡಿಕೊಳ್ಳಿ ಮತ್ತು ನಿಮ್ಮ ತಂದೆಗಾಗಿ ಕಾಯಿರಿ. ಎಲ್ಲರನ್ನೂ ಭೇಟಿ ಮಾಡಿಸಲು ನಿಮಿತ್ತರಾಗಿರಿ. ತಂದೆಯು ಕೊಟ್ಟ ಮಾತಿನಂತೆ ಬರುತ್ತಾರೆ. ತಂದೆಯು ಅವಶ್ಯವಾಗಿ ನಿಭಾಯಿಸುತ್ತಾರೆ. ಸರಿ ತಾನೆ? ಒಳ್ಳೆಯದು. ಮಕ್ಕಳಿಗೆ ಟೋಲಿ ಕೊಟ್ಟಿದ್ದೀರಾ? ರಾಖಿ ಕಟ್ಟಿದ್ದೀರಾ? ಇಗೋ ನೋಡಿ ಎಷ್ಟು ಭಾಗ್ಯಶಾಲಿಗಳಾಗಿದ್ದಾರೆ. ಮೊಟ್ಟ ಮೊದಲ ರಾಖಿ ಆಗುತ್ತಿದೆ. ನಂತರ ಬಾಬಾ ಎಲ್ಲರಿಗೂ ರಾಖಿ ಕಟ್ಟಿದರು ಮತ್ತು ಬಹಳ ಪ್ರೀತಿಯಿಂದ ಟೋಲಿ ಕೊಟ್ಟರು. ಇದು ಬಾಬಾರವರ ಪ್ರೀತಿಯ ಒಂದು ಅಚಲ ಬಂಧನ. ಇದನ್ನು ಯಾರು ಕಟ್ಟಿದ್ದಾರೆ? ನನ್ನ ಬಾಬಾ. ವಾ, ಹೀಗೆ ಎಷ್ಟು ಚೆನ್ನಾಗಿ ಅನಿಸುತ್ತಿದೆ. ಒಂದು ಆತ್ಮ ತನ್ನ ಆತ್ಮ ಸಹೋದರನಿಗೆ ಏನು ಕೊಡುತ್ತಿದೆ? ರಾಖಿ ಕಟ್ಟುತ್ತಿದೆ. ವಾ, ಒಬ್ಬ ನನ್ನ ಬಾಬಾ ಮತ್ತು ನಾನು ಒಬ್ಬರೇ. ಇದು ಬಾಬಾರವರ ಪ್ರೀತಿಯ ಗುರುತು. ಯಾವಾಗ ನೋಡಿದರೂ ಏನು ನೋಡುತ್ತೀರಿ? ಇದನ್ನು ಯಾರು ಕೊಟ್ಟಿದ್ದಾರೆ? ನನ್ನ ಬಾಬಾ. ವಾ, ಒಳ್ಳೆಯದು. ಇವರು ಯಾರು? ನನ್ನ ಬಾಬಾ, ಮಧುರ ಬಾಬಾ. ಬಾಬಾ, ಇವರು ನಿಮ್ಮ ಬಾಬಾ ಮತ್ತು ನೀವು ನಮ್ಮ ಬಾಬಾ. ನಮಗೆ ಇಬ್ಬರು ಬಾಬಾ, ನಮಗೆ ಇಬ್ಬರು ಸಿಕ್ಕಿದರು. ಅರೆ ವಾ, ನೀವು ಬಹಳ ಲಕ್ಕಿ ಹೊರಟಿದ್ದೀರಿ, ಅದೃಷ್ಟವಂತರಾಗಿ ಹೊರಟಿದ್ದೀರಿ. ನಿಮಗೆ ಇಬ್ಬರು ಬಾಬಾ ಮತ್ತು ನಮಗೆ ಒಬ್ಬರೇ ಬಾಬಾ. ಬ್ರಹ್ಮ ಬಾಬಾ ಹೇಳುತ್ತಿದ್ದಾರೆ, ನಿಮಗಾದ್ರೆ ಇಬ್ರು ಬಾಬಾ, ನನಗಾದ್ರೆ ಒಬ್ಬರೇ ಬಾಬಾ. ಮಕ್ಕಳು ತಂದೆಗಿಂತಲೂ ಮುಂದೆ ಹೋಗಿ ಬಿಟ್ಟರು. ನಿಮಗೆ ಮಕ್ಕಳೇ ದೊಡ್ಡ ಲಾಟ್ರಿ ಹೊಡೆದಿದೆ. ಈ ಮಿಠಾಯಿ ಅಂದ್ರೆ ಈ ಟೋಲಿ ಸಿಹಿಯಾಗಿದೆಯೇ?
ಬಾಬನಷ್ಟು ಸಿಹಿಯಾಗಿಲ್ಲ ಬಾಬಾ ಎಂದು ಮಕ್ಕಳು ಹೇಳಿದ್ರು. ಒಳ್ಳೆಯದು, ಬಾಬರಷ್ಟು ಸಿಹಿಯಾಗಿಲ್ಲವೇ? ಮುಂದಿನ ಸಾರಿ ಇನ್ನೂ ಸ್ವಲ್ಪ ಸಕ್ಕರೆ ಹಾಕಿರಿ. ಎಷ್ಟು ಸಕ್ಕರೆ ಹಾಕಿದರೂ ಬಾಬನಷ್ಟು ಸಿಹಿಯಾಗುವುದಿಲ್ಲ ಅಂತ ಮಕ್ಕಳು ಹೇಳಿದ್ರು. ಅಷ್ಟು ಸಿಹಿಯಾಗುವುದಿಲ್ಲವೇ? ಈಗ ಸರಿಯಾಗಿ ಹೇಳಿದಿರಿ. ತಂದೆಯಷ್ಟು ಸಿಹಿ ಯಾರೂ ಇಲ್ಲ. ವಾ, ಮಕ್ಕಳ ಸಂಕಲ್ಪ ಏನಾಯಿತು? ತಡೆಯಿರಿ ತಡೆಯಿರಿ, ಮೊದಲು ಎಲ್ಲರಿಗೂ ತಿಲಕ ಇಡೋಣ. ನನ್ನ ಬಾಬಾ ಒಬ್ಬರೇ, ನಂತರ ನಾನು ಒಬ್ಬನೇ. ನಿಮಗೆ 2 ತಿಲಕ ಹತ್ತಿತು ನೋಡಿ. ಅದ್ಭುತ ಬಾಬಾ, ಅದ್ಭುತ ಬಾಬಾರವರ ಅದ್ಭುತ ಮಕ್ಕಳು. ಇಂದು ಡಬಲ್ ಮಿಠಾಯಿ ಸಿಕ್ಕಿತು. ಯಾವ ಮಿಠಾಯಿ? ದಿಲ್ಖುಷ್ ಟೋಲಿ ಡಬಲ್ ಜಾಕ್ಪಾಟ್ ಹೊಡೆಯಿತು. ಒಳ್ಳೆಯದು ಮಕ್ಕಳೇ, ಎಲ್ಲರಿಗೂ ಆರಾಮವೇ? ನನ್ನ ಬಾಬಾ ಸಿಕ್ಕಿದರು, ಇಡೀ ಜಗತ್ತೇ ಸಿಕ್ಕಿತು, ಹೌದಲ್ಲವೇ? ಈಗ ಮಕ್ಕಳು ಬರುವ ಸಮಯದಲ್ಲಿ ಡ್ರಾಮಾ ಇಂತಹ ರಹಸ್ಯಗಳನ್ನು ಬಿಚ್ಚಿಡಲಿದೆ ಎಂದರೆ ಮಕ್ಕಳು ಹೇಳುತ್ತಾರೆ, ವಾ, ಹೀಗೂ ಆಗಲಿತ್ತೆ ಬಾಬಾ. ಮತ್ತು ಎಷ್ಟು ನಿಮ್ಮ ಮಕ್ಕಳ ಬುದ್ಧಿ ತೀವ್ರ ಪುರುಷಾರ್ಥದ ಕಡೆಗೆ ಹೋಗುತ್ತದೆಯೋ ಅಷ್ಟೇ ರಹಸ್ಯಗಳು ಬಿಚ್ಚಿಕೊಳ್ಳುತ್ತವೆ ಮತ್ತು ನಿಮಗೆ ಟಚಿಂಗ್ ಆಗುತ್ತಾ ಹೋಗುತ್ತದೆ. ಸರಿ ತಾನೆ ಮಕ್ಕಳೇ? ಮತ್ತೆ ಭೇಟಿಯಾಗೋಣ. ಒಳ್ಳೆಯದು. ಏನಾದರೂ ಕೇಳುವುದಿದ್ದರೆ ನಾಳೆಯ ಕ್ಲಾಸ್ ಇಟ್ಟುಕೊಳ್ಳೋಣ, ಸರಿ ತಾನೆ? ಇಲ್ಲ ಬಾಬಾ, ಇನ್ನು ಏನೋ ಕೇಳುವುದಿದೆ. ಮಕ್ಕಳು ಹೇಳ್ತಾ ಇದ್ದಾರೆ, ಅರೆ ಬಾಬಾ ಬರುತ್ತಾರೆ, ಮಕ್ಕಳಿಗೆ ಹೇಳುತ್ತಾರೆ, ಮಕ್ಕಳೇ ಏನಾದರೂ ಕೇಳಿರಿ ಎಂದು. ನಮಗೆ ರಹಸ್ಯಗಳನ್ನು ಬಿಚ್ಚಿಡುವುದರಲ್ಲಿ ಬಹಳ ಮಜಾ ಬರುತ್ತದೆ, ಹೌದು. ಆದರೆ ಒಂದು ವಿಷಯ ನೆನಪಿಡಿ, ತಂದೆಯೂ ಹೇಳುತ್ತಾರೆ, ಮಕ್ಕಳು ಕೇಳುವುದನ್ನು ಖಂಡಿತವಾಗಿ ಹೇಳುತ್ತಾರೆ. ಒಂದು ವೇಳೆ ಒಂದು ಪ್ರಶ್ನೆಗೆ ಬಾಬಾ ಉತ್ತರ ಕೊಡದಿದ್ದರೆ ಅವರು 4 ದಿನ ಅಥವಾ 1 ತಿಂಗಳ ನಂತರ ಕೊಡುತ್ತಾರೆ. ಏಕೆಂದರೆ ಸಮಯದ ಟಿಕ್ ಟಿಕ್ ನಮಗೆ ಇಶಾರೆ ಮಾಡುತ್ತದೆ. ನೀವು ಕೇಳಿ, ತಂದೆಯು ಬಿಚ್ಚಿಡುತ್ತಾರೆ, ಅಂದ್ರೆ ರಹಸ್ಯವನ್ನ ಬಿಚ್ಚಿಡುತ್ತಾರೆ. ಸರಿ ತಾನೆ? ಖುಷಿಯಲ್ಲಿದ್ದೀರಾ? ಮತ್ತೆ ಭೇಟಿಯಾಗೋಣ. ನೋಡಿ ಮಕ್ಕಳೇ, ಶರೀರ ಯಾರದ್ದು? ಶರೀರ ಪಂಚತತ್ವಗಳದ್ದು. ಈ ವಾದ್ಯ ಯಾರದ್ದು? ಸ್ತ್ರೀಯದ್ದು. ಅಂದ್ರೆ ಶರೀರ ಸ್ತ್ರೀ ಶರೀರ. ಹಾಗಾದರೆ ಧ್ವನಿ ಹೇಗೆ ಬರುತ್ತದೆ? ಆದರೂ ಧ್ವನಿಯಿಂದ ನಮಗೇನು ಕೆಲಸ? ನನ್ನ ಬಾಬಾ ಸಿಕ್ಕರು, ಏಕೆಂದರೆ ನಮಗೆ ವಾದ್ಯ ನುಡಿಸುವುದಷ್ಟೇ ಮುಖ್ಯ. ವಾದ್ಯ ಹೇಗಾದರೂ ಇರಲಿ, ಆದರೆ ವಾದ್ಯದಿಂದ ದೂರ ದೂರದ ಹೊರಗೆ ಧ್ವನಿ ಹೋಗುತ್ತದೆ. ಮತ್ತು ವಾದ್ಯವನ್ನು ಯಾರು ನುಡಿಸುತ್ತಿದ್ದಾರೆ? ಇದನ್ನು ಅದೇ ಮಕ್ಕಳು ಪರೀಕ್ಷೆ ಮಾಡಬಲ್ಲರು. ಯಾರು ಮಾಲೆಯ ಮಣಿಗಳಾಗಲಿದ್ದಾರೋ ಹಾಗಾದರೆ ನುಡಿಸುವವರು ಯಾರು ಎಂದು ನೋಡಿ. ಸರಿ ತಾನೆ ಮಕ್ಕಳೇ? ನಿಮ್ಮ ಮಕ್ಕಳು ಬಹಳ ಕಾಯುತ್ತಿದ್ದಾರೆ. ಯಾವ ಮಕ್ಕಳು? ಯಾರನ್ನು ಇಂದು ಬಾಬಾ ಹೇಳುತ್ತಿದ್ದಾರೋ ತಂದೆಯು ಇಡೀ ವಿಶ್ವವನ್ನು ನೋಡುತ್ತಿದ್ದಾರೆ ಎಂದು. ಆ ಮಕ್ಕಳು. ನಿಮ್ಮ ಮನಸ್ಸನ್ನು ಶಕ್ತಿಶಾಲಿ ಮಾಡಿಕೊಳ್ಳಿ ಮತ್ತು ಮನಸಾಶಕ್ತಿಯನ್ನು 4 ಕಡೆ ಮಳೆಯಂತೆ ಸುರಿಸಿರಿ. ಇದರಿಂದ ಯಾರು ಹೊರ ಬಂದರೂ ತಂಪಿನ ಅನುಭವವಾಗಲಿ. ಪ್ರಕೃತಿ ಏನು ಕೊಡುತ್ತದೆ? ಮಳೆ ಬಂದಾಗ ಏನು ಕೊಡುತ್ತದೆ? ತಂಪು. ಅದು ಕಾಣಿಸುವುದಿಲ್ಲ ಅಲ್ಲವೇ? ಅನುಭವವಾಗುತ್ತದೆ, ಶರೀರಕ್ಕೆ ತಾಗುತ್ತದೆ. ಹಾಗೆಯೇ ನೀವು ನಿಮ್ಮ ಕಿರಣಗಳನ್ನು ಇಡೀ ವಿಶ್ವಕ್ಕೆ ಹರಡಿರಿ ಮತ್ತು ಆತ್ಮಗಳ ಬಳಿ ಹೋದಾಗ ಒಂದು ತಂಪಿನ ಅನುಭವವಾಗಲಿ. ವಾ, ಈ ತಂಪಾದ ಶೀತಲ ಗಾಳಿ ಎಲ್ಲಿಂದ ಬಂದಿತು? ಮತ್ತು ಆ ಗಾಳಿ ಅವರಿಗೆ ಹೇಳಿ ಹೋಯಿತು, ನನ್ನ ಬಾಬಾ ಬಂದಿದ್ದಾರೆ ಎಂದು. ನನ್ನ ಮಧುರ ಬಾಬಾ ಬಂದಿದ್ದಾರೆ, ನನ್ನ ಸತ್ಯವಾದ ಬಾಬಾ ಬಂದಿದ್ದಾರೆ. ಒಳ್ಳೆಯದು, ಬಾಬಾ ಬಂದಿದ್ದಾರೆ ಮತ್ತು ನನ್ನನ್ನು ಭೇಟಿಯಾಗಲು ಬಂದಿದ್ದಾರೆ. ಪ್ರತಿಯೊಂದು ಆತ್ಮದ ಧ್ವನಿ ಹೊರಬರಲಿ ಮತ್ತು ಈ ಬಾಬಾ ಇಂದು ಇಡೀ ವಿಶ್ವವನ್ನು ನೋಡುತ್ತಿದ್ದಾರಲ್ಲವೇ? ಆ ವಿಶ್ವದ ಪ್ರತಿಯೊಂದು ಆತ್ಮವು ಇದೇ ಘೋಷಣೆ ಮಾಡಲಿ, ನನ್ನ ಬಾಬಾ ಬಂದಿದ್ದಾರೆ. ಈ ಅಲೆ ಹೀಗೆ ಹರಿಯುತ್ತದೆ ಎಂದರೆ ಯಾರೋ ಬಾಬಾ ಯಾರು ಎಂದು ತಿಳಿಯದಿದ್ದರೂ ಅವರು ಅವಶ್ಯವಾಗಿ ಹೇಳುತ್ತಾರೆ, ನನ್ನ ಬಾಬಾ ಬಂದಿದ್ದಾರೆ ಎಂದು. ನೋಡಿ, ಅವರಿಗೆ ಈ ಶಬ್ದದಲ್ಲಿ ಅಷ್ಟು ಸುಖ ಸಿಗುತ್ತದೆ, ಅಷ್ಟು ಸುಖ ಸಿಗುತ್ತದೆ. ಅಂತಹ ಸುಖ ಸಿಗುತ್ತದೆ ಎಂದರೆ ಅವರಿಗೆ ಸಂಪೂರ್ಣ ಅನುಭವವಾಗುತ್ತದೆ. ಇದು ಮಳೆ ಸುರಿಯುತ್ತಿದೆ ಎಂದು. ಯಾವ ಹೂವುಗಳು ಬೀಳುತ್ತಿವೆ ಎಂದರೆ ಪ್ರತಿಯೊಬ್ಬರ ಮುಖದಿಂದ ಹೊರಬರುತ್ತಿದೆ, ನನ್ನ ಬಾಬಾ ಬಂದಿದ್ದಾರೆ ಎಂದು. ಯಾರಿಗೆ ಪರಿಚಯವಿಲ್ಲದಿದ್ದರೂ ಅವರು ಕೂಡ ಏನೆನ್ನುತ್ತಾರೆ? ನನ್ನ ಬಾಬಾ ಬಂದಿದ್ದಾರೆ, ನನ್ನ ಬಾಬಾ ಬಂದಿದ್ದಾರೆ. ಪ್ರತಿಯೊಬ್ಬ ಅಜ್ಞಾನಿ ಜ್ಞಾನಿ ಪ್ರತಿಯೊಬ್ಬರ ಮುಖದಿಂದ ಮನಸ್ಸಿನಿಂದ ಇದೇ ಧ್ವನಿ ಹೊರಬರುತ್ತದೆ. ಅಂದರೆ ಮಕ್ಕಳು, ವೃದ್ಧರು ಎಲ್ಲರ ಬಾಯಿಂದ ಇದೇ ಧ್ವನಿ ಹೊರಬರುತ್ತದೆ, ನನ್ನ ಬಾಬಾ ಬಂದಿದ್ದಾರೆ. ಬಹಳ ಅದ್ಭುತವಾದ ದೃಶ್ಯ ನೋಡಲು ಸಿಗಲಿದೆ, ಬಹಳ ಖುಷಿಯಾಗಲಿದೆ. ದೊಡ್ಡ ನಶೆ ಸಹೋದರರೇ, ಸಹೋದರರೇ, ನಮಗಂತೂ ಪ್ರತಿದಿನ ದೊಡ್ಡ ನಶೆ ಏರುತ್ತದೆ.
ಏಕೆಂದರೆ ನಾವು ನೋಡುತ್ತಲೇ ಇರುತ್ತೇವೆ ಎಲ್ಲೆಲ್ಲಿ ಏನು ನಡೆಯುತ್ತಿದೆ ಎಂದು. ಟಿವಿಯಲ್ಲಿ ಬಹಳ ಚೆನ್ನಾಗಿ ಕಾಣಿಸುತ್ತದೆ ಅಲ್ಲವೇ? ಹೌದಲ್ಲವೇ? ವತನದಲ್ಲಿ ದೊಡ್ಡ ಟಿವಿ ಇದೆ, ಸಣ್ಣ ಟಿವಿ ಅಲ್ಲ, ದೊಡ್ಡ ಟಿವಿ ಇದೆ. ಅದಕ್ಕಾಗಿಯೇ ಬಾಬಾ ಏನೆನ್ನುತ್ತಾರೆ? 1000 ಭುಜಧಾರಿ ಭಗವಂತ ಕಣ್ಣುಗಳಿಲ್ಲದಿದ್ದರೂ ನೋಡುತ್ತಾರೆ, ಮುಖವಿಲ್ಲದಿದ್ದರೂ ಮಾತನಾಡುತ್ತಾರೆ, ಕಿವಿಗಳಿಲ್ಲದಿದ್ದರೂ ಕೇಳಿಸಿಕೊಳ್ಳುತ್ತಾರೆ. ಇದು ಎಂತಹ ವಿಚಿತ್ರ ತಂದೆ ಎಂದರೆ ಏನನ್ನೂ ಮಾಡದಿದ್ದರೂ ಎಲ್ಲವನ್ನೂ ಮಾಡುತ್ತಾರೆ. ಇವರು ಎಷ್ಟು ದೊಡ್ಡ ಅದ್ಭುತ! ವಾ ಬಾಬಾ ವಾ! ಮತ್ತು ಬಾಬಾರವರ ರಚನೆ ವಾ ವಾ! ಒಳ್ಳೆಯದು ಮಕ್ಕಳೇ, ಮತ್ತೆ ಭೇಟಿಯಾಗೋಣ. ಓಂ ಶಾಂತಿ. ಬೇಗ ಭೇಟಿಯಾಗೋಣ, ಸರಿ ತಾನೆ? ಬಾಬಾ ಪ್ರಶ್ನೆ ಬರೆದಿಟ್ಟುಕೊಳ್ಳುತ್ತೇವೆ ಎಂದು ಮಕ್ಕಳು ಹೇಳುತ್ತಾರೆ. ಹೌದು, ಬರೆಯಿರಿ ಬರೆಯಿರಿ, ಒಳ್ಳೆಯದು ಅಲ್ಲವೇ? ಕುಳಿತುಕೊಳ್ಳಲು ಬಹಳ ಮಜಾ ಬರುತ್ತದೆ, ಬಹಳ ಖುಷಿ ಆಗುತ್ತದೆ. ಒಳ್ಳೆಯದು ಮಕ್ಕಳೇ, ಹೋಗಿ ಬರುತ್ತೇವೆ. ಮಕ್ಕಳು ಬಾಬನಿಗೆ ಕೇಳಿದ್ರು, ಬಾಬಾ ನೀರು ಕುಡಿಯುತ್ತೀರಾ? ನೀರು ತರಲೇ? ಇಲ್ಲ ಮಕ್ಕಳೇ, ಇಲ್ಲ. ಮಕ್ಕಳನ್ನು ಭೇಟಿಯಾದೆವು, ಅದರಿಂದ ಹೊಟ್ಟೆ ತುಂಬಿತು. ಈಗ ನಮ್ಮ ಹೊಟ್ಟೆಯನ್ನು ಮೇಲೆ ಕರೆದುಕೊಂಡು ಹೋಗುತ್ತಿದ್ದೇವೆ. ಸಹೋದರ, ತುಂಬಿದ ಹೊಟ್ಟೆಯನ್ನು ಎಲ್ಲಿಗೆ ಕರೆದುಕೊಂಡು ಹೋಗುತ್ತೇವೆ? ಮೇಲೆ ಆರಾಮಾಗಿ ಇಡುತ್ತೇವೆ. ಭಾರ ಅನಿಸುವುದಿಲ್ಲವೇ ಬಾಬಾ? ಖಂಡಿತ ಇಲ್ಲ. ನಮ್ಮ ಹೊಟ್ಟೆ ಭಾರವಾಗುವುದಿಲ್ಲ. ನೀವು ಮಕ್ಕಳು ಭೋಜನ ಮಾಡಿದರೆ ಭಾರವಾಗಬಹುದು. ನಮ್ಮದಂತೂ ಒಂದು ಪೋಟ್ಲಿ, ಒಂದು ಗಂಟು, ಅದರಲ್ಲಿ ಮಕ್ಕಳ ಪ್ರೀತಿ ತುಂಬಿದ ಗಂಟನ್ನು ಕಟ್ಟಿದೆವು ಮತ್ತು ಹಾಗೆಯೇ ಹಾಕಿಕೊಂಡು ನಾವು ಮೇಲೆ ಹೊರಟೆವು, ಸಾಂತಾ ಕ್ಲಾಸ್ನಂತೆ. ಹೌದು, ಒಂದು ಪೋಟ್ಲಿಯನ್ನು ಮೇಲಿಂದ ತಂದೆವು, ಹಂಚಿದೆವು. ಒಂದು ಪೋಟ್ಲಿಯನ್ನು ಅಂದ್ರೆ ಒಂದು ಗಂಟನ್ನು ಇಲ್ಲಿಂದ ತೆಗೆದುಕೊಂಡು ಹೋಗುತ್ತೇವೆ. ಇಲ್ಲಿಂದ ತೆಗೆದುಕೊಂಡು ಹೋಗಿ ಮೇಲೆ ಇಡುತ್ತೇವೆ. ನಂತರ ತೆರೆದು ನೋಡುತ್ತಿರುತ್ತೇವೆ. ಒಳ್ಳೆಯದು. ಇದರಲ್ಲಿ ಆ ಮಗುವಿನ ಪ್ರೀತಿ ಬಂದಿದೆ, ಇದರಲ್ಲಿ ಈ ಮಗುವಿನ ಪತ್ರ ಬಂದಿದೆ, ಆ ಮಗುವಿನ ಪತ್ರ ಬಂದಿದೆ. ಸರಿ ತಾನೆ ಮಕ್ಕಳೇ? ಮತ್ತೆ ಭೇಟಿಯಾಗೋಣ. ಓಂ. ಆತ್ಮಿಕ ಮಕ್ಕಳು ಆತ್ಮಿಕ ಮಾತ್ ಪಿತಾ ಬಾಪ್ ದಾದಾರವರಿಗೆ ಮಾಡುವ ನೆನಪು, ಪ್ರೀತಿ ಮತ್ತು ನಮಸ್ತೆ. ಧನ್ಯವಾದ ಬಾಬಾ, ಶುಕ್ರಿಯಾ. ವರದಾನ: ದಿಲ್ ತಖ್ತ್ ನಶೀನ್ ಭವ, ಹೃದಯ ಸಿಂಹಾಸನಾಧಿಕಾರಿಗಳಾಗಿರಿ. ತಂದೆಯ ಹೃದಯ ಸಿಂಹಾಸನವು ಎಷ್ಟು ಪವಿತ್ರವಾಗಿದೆ ಎಂದರೆ ಯಾರು ಸದಾ ಪವಿತ್ರರಾಗಿದ್ದಾರೋ ಅವರೇ ಈ ಸಿಂಹಾಸನದ ಮೇಲೆ ಸದಾ ಕುಳಿತುಕೊಳ್ಳಬಹುದು. ತಂದೆಯು ಸಿಂಹಾಸನದಿಂದ ಇಳಿಸುವುದಿಲ್ಲ, ಆದರೆ ಮಕ್ಕಳು ತಾವಾಗಿಯೇ ಇಳಿಯುತ್ತಾರೆ. ತಂದೆಯಂತೂ ಎಲ್ಲಾ ಮಕ್ಕಳಿಗೂ ಆಫರ್ ಕೊಟ್ಟಿದ್ದಾರೆ, ಎಲ್ಲರೂ ಸದಾ ಸಿಂಹಾಸನಾಧಿಕಾರಿಗಳಾಗಿರಿ ಎಂದು. ಆದರೆ ಸ್ವಯಂ ಚಾಲಿತ ಕರ್ಮದ ಗತಿಯ ಚಕ್ರದಂತೆ ಸದಾಕಾಲ ಅವರೇ ಕುಳಿತುಕೊಳ್ಳಬಹುದು. ಯಾರು ಸದಾ ತಂದೆಯನ್ನು ಅನುಸರಿಸುವವರಾಗಿದ್ದಾರೋ, ಸಂಕಲ್ಪದಲ್ಲಿಯೂ ಅಪವಿತ್ರತೆ ಅಥವಾ ಅಮರ್ಯಾದೆ ಬಂದರೆ ಸಿಂಹಾಸನಾಧಿಕಾರಿಗಳಾಗುವ ಬದಲು ಇಳಿಯುವ ಕಲೆ ಅಂದರೆ ಕೆಳಗೆ ಬಂದು ಬಿಡುತ್ತಾರೆ. ವಿಕರ್ಮವಾದರೆ ಪಶ್ಚಾತ್ತಾಪದ ಸ್ಥಿತಿಗೆ ಬರುತ್ತಾರೆ. ಪದೇ ಪದೇ ವ್ಯರ್ಥ ಸಂಕಲ್ಪಗಳು ಬಂದರೆ ಅರಿವಿನ ಹಂತಕ್ಕೆ ಇಳಿಯುತ್ತಾರೆ, ಅಂದ್ರೆ ಜಾರು ಹೋಗುವ ಹಂತಕ್ಕೆ ಇಳಿಯುತ್ತಾರೆ. ಮತ್ತು ಎಲ್ಲಿ ಪಶ್ಚಾತ್ತಾಪ ಹಾಗೂ ಅರಿವಿನ ಹಂತದ ಅನುಭವವಾಗುತ್ತದೆಯೋ ಅಲ್ಲಿ ಸಿಂಹಾಸನಾಧಿಕಾರಿಗಳಾಗಿರುವ ನಶೆಯ ಸ್ಥಿತಿ ಇರುವುದಿಲ್ಲ. ಒಳ್ಳೆಯದು. ಓಂ ನಮಃ ಶಿವಾಯ.